ಇಂದಿನ ಸಚೇತನ ಚಟುವಟಿಕೆ ನೈಸರ್ಗಿಕ ಸಂಪನ್ಮೂಲಗಳು. ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ತಮಗೆಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಎಲ್ಲರಿಗೂ ಶುಭೋದಯ. ನಮ್ಮ ಇಂದಿನ ಶಾಲಾ ಆವರಣದಲ್ಲಿ ನಾವು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ಬಗ್ಗೆ ಒಂದಿಷ್ಟು ಸಂಭಾಷಣೆಯನ್ನು ಮಾಡಲಿದ್ದೇವೆ. ಹಾಗಾದರೆ ಹೇಳು, ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು? ಪ್ರಕೃತಿಯಲ್ಲಿ ಸೀಮಿತ ಪ್ರಮಾಣದಲ್ಲಿರುವ ಮತ್ತು ನಮಗೆ ಜೀವನಕ್ಕೆ ಉಪಯೋಗವಾಗುವ ವಸ್ತುಗಳ ಮತ್ತು ಶಕ್ತಿಯ ಮೂಲಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಅವುಗಳ ಉದಾಹರಣೆಯಾಗಿ ಗಾಳಿ, ಬೆಳಕು, ನೀರು ಮತ್ತು ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲಗಳು. ಇದರಲ್ಲಿ ಪ್ರಮುಖ 2 ವಿಧಗಳಾಗಿ ವಿಂಗಡಿಸಲಾಗಿದೆ ಅಲ್ಲವೇ? ಹೌದು, ಅವುಗಳೆಂದರೆ ನವೀಕರಿಸಬಹುದಾದ ಸಂಪನ್ಮೂಲಗಳು ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳು. ಮೊದಲು ನವೀಕರಿಸಲಾಗದ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಹೇಳು, ನವೀಕರಿಸಲಾಗದ ಸಂಪನ್ಮೂಲ ಎಂದರೇನು? ಪ್ರಕೃತಿಯಲ್ಲಿ ಸೀಮಿತ ಪ್ರಮಾಣದಲ್ಲಿರುವ ಮತ್ತು ಅವು ಮತ್ತೆ ರೂಪುಗೊಳ್ಳಲು ಬಹಳ ದೀರ್ಘಕಾಲ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಇಂತಹ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ನವೀಕರಿಸಲಾಗದ ಸಂಪನ್ಮೂಲಗಳಿಗೆ ಉದಾಹರಣೆಗಳೇನು? ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಇತರ ಖನಿಜಗಳು. ಮೊದಲನೆಯದು ಕಲ್ಲಿದ್ದಲು. ಇದರ ಉಪಯೋಗವೇನು? ಮುಖ್ಯವಾಗಿ ಕಲ್ಲಿದ್ದಲನ್ನು ನಾವು ವಿದ್ಯುತ್ ಉತ್ಪಾದನೆ ಮತ್ತು ಕೈಗಾರಿಕೆಗಳಲ್ಲಿ ಬಳಸುತ್ತೇವೆ. ಇದನ್ನು ಸುಟ್ಟಾಗ ವಾಯು ಮಾಲಿನ್ಯ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗುತ್ತದೆ. ಆದ್ದರಿಂದ ಕಲ್ಲಿದ್ದಲನ್ನು ಮಿತವಾಗಿ ಬಳಸಬೇಕೇ? ಹೌದು. ಮುಂದಿನದು ಪೆಟ್ರೋಲಿಯಂ. ಪೆಟ್ರೋಲಿಯಂ ಅನ್ನು ನಾವು ಕಚ್ಚಾ ಎಣ್ಣೆ ಎಂದು ಕೂಡ ಕರೆಯುತ್ತೇವೆ. ಇದನ್ನು ವಾಹನಗಳಿಗೆ ಬಳಸುತ್ತೇವೆ. ಡೀಸೆಲ್ ಮತ್ತು ಪೆಟ್ರೋಲ್ ಉತ್ಪಾದಿಸಲು ಇದು ಅತ್ಯಂತ ಅವಶ್ಯಕವಾಗಿದೆ. ಆದರೆ ಪೆಟ್ರೋಲಿಯಂ ಒಂದು ಸೀಮಿತ ಸಂಪನ್ಮೂಲವಾಗಿದೆ. ವಾಹನಗಳಿಂದ ಬಿಡುಗಡೆಯಾದ ಹೊಗೆಯು ವಾಯು ಮಾಲಿನ್ಯವನ್ನು ಉಂಟು ಮಾಡಬಹುದು. ಹೌದು, ಅದಕ್ಕಾಗಿ ನಾವು ಸಾರ್ವಜನಿಕ ಸಾರಿಗೆ ನಡೆದುಕೊಂಡು ಹೋಗುವ ಅಭ್ಯಾಸಗಳು ರೂಢಿಸಿಕೊಳ್ಳಬೇಕು. ಈಗ ನೈಸರ್ಗಿಕ ಅನಿಲದ ಬಗ್ಗೆ ಹೇಳು. ನೈಸರ್ಗಿಕ ಅನಿಲವು ಪಳೆಯುಳಿಕೆ ಇಂಧನವಾಗಿದೆ. ಇದನ್ನು ಅಡುಗೆ, ವಿದ್ಯುತ್ ಉತ್ಪಾದನೆ ಮತ್ತು ಕೈಗಾರಿಕೆಗಳಲ್ಲಿ ಬಳಸುತ್ತೇವೆ. ಇದು ನವೀಕರಿಸಲಾಗದ ಸಂಪನ್ಮೂಲವಾಗಿರುವುದರಿಂದ ಇದನ್ನು ಮಿತವಾಗಿ ಬಳಸಬೇಕು. 4ನೆಯದು ಖನಿಜಗಳು ಅಲ್ಲವೇ? ಹೌದು. ತಾಮ್ರ, ಕಬ್ಬಿಣ ಮತ್ತು ಚಿನ್ನಗಳು ಇವುಗಳಿಗೆ ಪ್ರಮುಖ ಉದಾಹರಣೆಗಳಾಗಿವೆ. ಇವುಗಳನ್ನು ಮೂಲವಾಗಿ ಖನಿಜಗಳು ಮತ್ತೆ ರೂಪುಗೊಳ್ಳಲು ಬಹಳ ದೀರ್ಘಕಾಲ ಸಮಯ ತೆಗೆದುಕೊಳ್ಳುತ್ತವೆ. ಆದ್ದರಿಂದ ನಾವು ಖನಿಜಗಳನ್ನು ಸಂರಕ್ಷಿಸಬೇಕು. ಹೌದು, ಸರಿಯಾಗಿ ಹೇಳಿದೆ. ಈಗ ನವೀಕರಿಸಬಹುದಾದ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಹೇಳು, ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದರೇನು? ಪ್ರಕೃತಿಯಲ್ಲಿ ನಿರಂತರವಾಗಿ ಮತ್ತು ತುಲನಾತ್ಮಕವಾಗಿ ಬಹಳ ದೀರ್ಘಕಾಲ ಮತ್ತೆ ರೂಪುಗೊಳ್ಳಲು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತವೆ. ಇಂತಹ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ. ಇವುಗಳ ಉದಾಹರಣೆಗಳೇನು? ನೀರು, ಗಾಳಿ ಮತ್ತು ಸೌರಶಕ್ತಿ. ಮೊದಲನೆಯದು ಸೌರಶಕ್ತಿ. ಸೂರ್ಯನ ಬೆಳಕು ಮತ್ತು ಅದರ ಶಕ್ತಿಯ ಸೌರ ಫಲಕಗಳ ಮೂಲಕ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು. ಇವುಗಳನ್ನು ಸೌರಶಕ್ತಿಯ ಸ್ವಚ್ಛವಾದ ಮತ್ತು ನವೀಕರಿಸಬಹುದಾದ ಶಕ್ತಿಯ ಮೂಲವಾಗಿದೆ. ನಮ್ಮ ಶಾಲೆಯ ಮೇಲ್ಛಾವಣಿಯಲ್ಲೂ ಸೌರ ಫಲಕಗಳನ್ನು ಅಳವಡಿಸಿದರೆ ವಿದ್ಯುತ್ ಉತ್ಪಾದಿಸಬಹುದು. ಹೌದು. ಇನ್ನು ಗಾಳಿ ಶಕ್ತಿ. ಗಾಳಿ ಚಲಿಸುವಾಗ ಅದರ ಶಕ್ತಿಯನ್ನು ಬಳಸಿ ಟರ್ಬೈನ್ಗಳ ಮೂಲಕ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು. ಇದರಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅನ್ನು ಸುಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಗಾಳಿ ಶಕ್ತಿಯು ಪರಿಸರ ಸ್ನೇಹಿ ಶಕ್ತಿಯ ಮೂಲವಾಗಿದೆ. ಹೌದು. ನೀರು ಕೂಡ ನವೀಕರಿಸಬಹುದಾದ ಸಂಪನ್ಮೂಲವಾಗಿದೆ. ನೀರು ಕುಡಿಯಲು ಮತ್ತು ಕೈಗಾರಿಕೆಗಳಿಗೆ, ವಿದ್ಯುತ್ ಉತ್ಪಾದನೆಗೆ ಅತ್ಯಂತ ಅವಶ್ಯಕವಾಗಿದೆ. ಇದು ನದಿಗಳು ಮತ್ತು ಅಣೆಕಟ್ಟುಗಳ ಹರಿಯುವ ನೀರನ್ನು ಬಳಸಿ ಜಲವಿದ್ಯುತ್ತನ್ನು ಉತ್ಪಾದಿಸಬಹುದು. ನೀರು ಕೂಡ ನವೀಕರಿಸಬಹುದಾದ ಸಂಪನ್ಮೂಲವಾದರೂ ನೀರನ್ನು ವ್ಯರ್ಥ ಮಾಡಬಾರದು. ಹೌದು, ನೀರನ್ನು ಉಳಿಸಿ ಜೀವನವನ್ನು ಉಳಿಸಿ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಸಂಪನ್ಮೂಲಗಳ ಸಂರಕ್ಷಣೆ. ಕೃತಿಕಾ, ವಿದ್ಯಾರ್ಥಿಗಳಾದ ನಾವು ಸಂಪನ್ಮೂಲಗಳನ್ನು ಉಳಿಸಲು ಏನು ಮಾಡಬೇಕು? ಅಗತ್ಯವಿಲ್ಲದಾಗ ಫ್ಯಾನ್ ಮತ್ತು ದೀಪಗಳನ್ನು ಆಫ್ ಮಾಡಿ ನೀರನ್ನು ವ್ಯರ್ಥ ಮಾಡಬಾರದು.
ಇಂಧನವನ್ನು ಉಳಿತಾಯ ಮಾಡಲು ಹತ್ತಿರವಿದ್ದ ಸ್ಥಳಕ್ಕೆ ಸೈಕಲ್ನಲ್ಲಿ ಅಥವಾ ನಡೆದುಕೊಂಡು ಹೋಗಬೇಕು. ಹೌದು, ಕಾಗದ ಮತ್ತು ಲೋಹದಂತಹ ವಸ್ತುಗಳನ್ನು ಮರುಬಳಕೆ ಮತ್ತು ಮರು ಸಂಸ್ಕರಣೆ ಮಾಡಬೇಕು. ಸೌರಶಕ್ತಿ ಮತ್ತು ಗಾಳಿ ಶಕ್ತಿಯಂಥ ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ಉತ್ತೇಜಿಸಬೇಕು. ಹೀಗೆ ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳು ಪ್ರಕೃತಿಯ ಸಂರಕ್ಷಣೆಗೆ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತದೆ. ಸಮಾರೋಪನ. ಸ್ನೇಹಿತರೆ, ನಾವು ಈ ಸಂಭಾಷಣೆಯಿಂದ ಏನು ತಿಳಿದುಕೊಂಡೆವು? ಕಲ್ಲಿದ್ದಲು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ನವೀಕರಿಸಲಾಗದ ಸಂಪನ್ಮೂಲಗಳಾಗಿವೆ. ಸೌರಶಕ್ತಿ, ಗಾಳಿ ಶಕ್ತಿ ಮತ್ತು ನೀರು ನವೀಕರಿಸಬಹುದಾದ ಸಂಪನ್ಮೂಲಗಳ ಪ್ರಮುಖ ಉದಾಹರಣೆಗಳಾಗಿವೆ. ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಕಡಿಮೆ ಬಳಸೋಣ. ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ಹೆಚ್ಚು ಬಳಸೋಣ. ನೀರನ್ನು ಉಳಿಸೋಣ. ವಿದ್ಯುತ್ ಉಳಿಸೋಣ. ಇಂಧನವನ್ನು ಉಳಿತಾಯ ಮಾಡೋಣ. ಪರಿಸರವನ್ನು ಸಂರಕ್ಷಿಸೋಣ. ನೈಸರ್ಗಿಕ ಶಕ್ತಿಗಳು ನಮ್ಮ ಆಸ್ತಿಗಳಾಗಿವೆ. ಇವುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನವೀಕರಿಸಬಹುದಾದ ಮೂಲಗಳನ್ನು ಹೆಚ್ಚಾಗಿ ಬಳಸೋಣ. ಸುಸ್ಥಿರವಾದ ಭವಿಷ್ಯವನ್ನು ನಿರ್ಮಿಸೋಣ. ಪ್ರಕೃತಿ ಸಂರಕ್ಷಣೆ ಮಾಡೋಣ. ಒಳ್ಳೆಯ ಭವಿಷ್ಯವನ್ನು ಕಟ್ಟೋಣ. ನಮ್ಮ ಸಂಭಾಷಣೆಯನ್ನು ಆಲಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.